ಕರ್ತನಾದ ಯೇಸು ಕ್ರಿಸ್ತನು ಮಾಡಿರುವ ಅದ್ಭುತಗಳ ಕುರಿತು ಧ್ಯಾನಿಸುತ್ತಿದ್ದೇವೆ. ಈ ದಿನ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೂ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳ ಇರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಪಾರ್ಶ್ವವಾಯು ರೋಗಿಗೆ ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದರು. ಅವರು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ? ಇದು ದೇವ ದೂಷಣೆ ಮಾಡುವಂತಿದೆಯಲ್ಲವೇ? ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. 9ನೇ ವಚನ. ಈ ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳುವುದು ಸುಲಭವೋ, ಇಲ್ಲವೇ ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದು ಸುಲಭವೋ? ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಅವರಿಗೆ ಹೇಳಿ, ಪಾರ್ಶ್ವವಾಯು ರೋಗಿಯನ್ನು ನೋಡಿ, ನೀನು ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಅವರೆಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದುವರೆಗೆ ನಾವು ಇಂಥದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು. ಲೆಕ್ಕವಿಲ್ಲದಷ್ಟು ಅದ್ಭುತಗಳನ್ನು ಯೇಸು ಮಾಡಿದ್ದಾರೆ. ಆದರೆ ಬೈಬಲ್ನಲ್ಲಿ ಮೆನ್ಷನ್ ಮಾಡಿರುವ ಮತ್ತಾಯ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಲೂಕ್ ಆಗಿರ್ಬೋದು, ಇಲ್ಲವೇ ಯೋಹಾನನಾಗಿರ್ಬೋದು, ಈ 4 ಜನ ಸುವಾರ್ತಿಕರು ಬರೆದಿರುವಂತಹ ಅದ್ಭುತಗಳು 33 ಅದ್ಭುತಗಳಾಗಿವೆ. ಆ 33 ಅದ್ಭುತಗಳಲ್ಲಿ 11 ಅದ್ಭುತಗಳನ್ನು ಕಪೆರ್ನೌಮಿನಲ್ಲಿಯೇ ಯೇಸು ಮಾಡಿದ್ದಾರೆ. ಅಂದರೆ ಆತನು ಮಾಡಿದಂತಹ ಲಿಖಿಸಲ್ಪಟ್ಟ ಅದ್ಭುತಗಳಲ್ಲಿ 35% ಕಪೆರ್ನೌಮಿನಲ್ಲಿಯೇ ಯೇಸು ಮಾಡಿದ್ದಾರೆ. ಆತನು ಮಾಡಿರುವ ಅನೇಕ ಅದ್ಭುತಗಳಲ್ಲಿ 2 ಅದ್ಭುತಗಳು ಪ್ರತ್ಯೇಕಿಸಲ್ಪಟ್ಟಿವೆ. ಅವು ಯಾವ್ಯಾವೆಂದರೆ, ಪಾರ್ಶ್ವವಾಯು ರೋಗಿಗಳನ್ನು ಯೇಸು ನಡೆದಾಡುವಂತೆ ಮಾಡಿದ್ದಾರೆ. ಅದನ್ನೇ ನಾವು ಕಪೆರ್ನೌಮಿನಲ್ಲಿ ನೋಡುತ್ತೇವೆ. ಇದಕ್ಕಿಂತ ಮುಂಚೆ ಹೇಳಿದೆನಲ್ಲವೇ, ಶತಾಧಿಪತಿ ಯೇಸುವಿನ ಬಳಿಗೆ ಬಂದು ಹೇಳ್ತಾನೆ, ಯೇಸುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ವೇದನೆ ಪಡುತ್ತಿದ್ದಾನೆ ಎಂಬುದಾಗಿ. ಶತಾಧಿಪತಿ ರೋಮ್ ಸಾಮ್ರಾಜ್ಯದಲ್ಲಿ ರೋಮ್ ಸೈನ್ಯಕ್ಕೆ 100 ಮಂದಿ ಸೈನಿಕರ ಮೇಲೆ ಅಧಿಪತಿಯಾಗಿರುವವನು ಅನ್ಯನಾಗಿದ್ದ. ಆದಾಗ್ಯೂ ಕೂಡ ನಮ್ಮ ರಾಜ್ಯ ಏನಾಗಿದೆ, ನಮ್ಮ ಮತ ಏನಾಗಿದೆ, ನಮ್ಮ ನಂಬಿಕೆ ಏನಾಗಿದೆ? ನಾನ್ಯಾಕೆ ಯೇಸು ಕ್ರಿಸ್ತನ ಬಳಿಗೆ ಹೋಗಬೇಕು? ಆತನ ಬಳಿಗೆ ಹೋಗಿ ನನ್ನ ಕಷ್ಟ ಯಾಕೆ ಹೇಳಿಕೊಳ್ಳಬೇಕು ಎಂದು ಹೇಳಲಿಲ್ಲ ಪ್ರಿಯರೇ. ಯಾವಾಗ ಯೇಸು ಕ್ರಿಸ್ತನ ಕುರಿತು ಕೇಳಿದನೋ, ಆತನು ಮಾಡುತ್ತಿರುವ ಕಾರ್ಯಗಳ ಕುರಿತಾಗಿ ಕೇಳಿದನೋ, ಶತಾಧಿಪತಿಗೆ ಒಂದು ನಂಬಿಕೆಯುಂಟಾಯಿತು. ಅದೇನೆಂದರೆ, ಇಲ್ಲಿಯವರೆಗೂ ನಾನು ನಂಬಿದ ಸಿದ್ಧಾಂತಗಳಾಗಲಿ, ನಾನು ನಂಬಿರುವಂತಹ ನಂಬಿಕೆಯಾಗಲಿ, ಪಾಪಿಷ್ಠ ಮನುಷ್ಯರನ್ನು ಪರಿಶುದ್ಧಗೊಳಿಸುವಂಥದ್ದಾಗಲಿ, ರೋಗದಲ್ಲಿ ಬಿದ್ದವರಿಗೆ ಆರೋಗ್ಯವನ್ನು ಅನುಗ್ರಹಿಸುವಂಥದ್ದಾಗಲಿ ಯಾವತ್ತೂ ಎಲ್ಲಿಯೂ ಎಂದಿಗೂ ನೋಡಲಿಲ್ವಲ್ಲ? ಯಾವತ್ತೂ ಎಲ್ಲಿಯೂ ಎಂದಿಗೂ ನೋಡದೇ ಇರುವ ಮಹಾ ಅದ್ಭುತವಾದ ದಿನಗಳನ್ನು ನಾವು ನೋಡ್ತಿದ್ದೇವೆ. ಯಾರೋ ಲೋಕರಕ್ಷಕನಂತೆ, ಯೇಸು ಕ್ರಿಸ್ತನೂ ಅಂತೆ ಪಾಪಿಷ್ಠರನ್ನೂ ಪರಿಶುದ್ಧರನ್ನಾಗಿ ಮಾಡ್ತಿದ್ದಾರಂತೆ. ಅವರು ಮಾಡ್ತಿರುವ ಪಾಪಗಳನ್ನು ಕ್ಷಮಿಸ್ತಿದ್ದಾರಂತೆ, ಅವರಿಗೆ ನೂತನ ಜೀವಿತ ಅನುಗ್ರಹಿಸುತ್ತಿದ್ದಾರಂತೆ, ಅವರನ್ನು ಪರಲೋಕ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡ್ತಿದ್ದಾರಂತೆ. ಅಷ್ಟೇ ಅಲ್ಲ, ಮನುಷ್ಯರಿಗಿರುವ ರೋಗಗಳನ್ನೆಲ್ಲ ಅದ್ಭುತವಾಗಿ ವಾಸಿ ಮಾಡ್ತಿದ್ದಾರಂತೆ ಎಂಬುದಾಗಿ ಕೇಳಿರುವಂತಹ ಶತಾಧಿಪತಿ ಯೇಸುವಿನ ಬಳಿಗೆ ಬಂದು, ಯೇಸುವೇ, ನನ್ನ ದಾಸನು ಪಾರ್ಶ್ವವಾಯುವಿನಿಂದ ಬಿದ್ದಿದ್ದಾನೆ. ತನ್ನ ಕುರಿತಾಗಿ ತಾನು ಕೇಳಲಿಲ್ಲ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಅವನು ಒಂದು ವೇಳೆ ತನಗಿಂತಲೂ ತನ್ನ ಮೇಲಿರುವವರೊಂದಿಗೆ ಯಾವಾಗಲೂ ಹೋಲಿಸಿಕೊಳ್ಳುತ್ತಾ ಇದ್ದಿದ್ದೇ ಆದರೆ ಅವನಿಗೆ ಪ್ರಮೋಷನ್ ಸಿಕ್ಕಿತು, ಇವನಿಗೆ ಸಂಬಳ ಹೆಚ್ಚಾಯಿತು. ಇನ್ನೊಬ್ಬನಿಗೇನೋ ಸೈನ್ಯಾಧಿಪತಿಯಾಗಿರೋದ್ರಿಂದ ದೊಡ್ಡ ಮನೆ ಕೊಟ್ಟಿದ್ದಾರೆ.
ಇನ್ನೊಬ್ಬನಿಗೆ ರಥ ಕೊಟ್ಟಿದ್ದಾರೆ, ಅವನೇನೋ ಸೇನಾಧಿಪತಿಯಂತೆ, ಅವನಿಗೆ ಹೆಚ್ಚು ಸೈನ್ಯ ಕೊಟ್ಟಿದ್ದಾರೆ, ಸೆಕ್ಯುರಿಟಿ ಕೂಡ ಕೊಟ್ಟಿದ್ದಾರೆ. ಎಂದಿನಿಂದಲೋ ನಾನು ಆ 100 ಮಂದಿಯ ಮೇಲೆ ಅಧಿಕಾರಿಯಾಗಿದ್ದೇನೆ, ಎಂದಿನಿಂದಲೋ ಅದೇ ಮನೆಯಲ್ಲಿಯೇ ಬಿದ್ದಿದ್ದೇನೆ, ಎಂದಿನಿಂದಲೂ ನನಗೆ ಅವರೇ ಸೇವಕರಾಗಿದ್ದಾರೆ. ನನ್ನ ಜೀವಿತದಲ್ಲಿ ಯಾವ ಏಳಿಗೆ ಬರ್ತಿಲ್ಲ. ನಾನು ಯಾವಾಗ ಅವನ ಹಾಗೆ ಇವನ ಹಾಗೆ ಇವನ ಹಾಗೆ ಅವನ ಹಾಗೆ, ನನ್ನ ಜೀವಿತದಲ್ಲಿ ನಾನ್ಯಾವಾಗ ಉನ್ನತ ಸ್ಥಿತಿಗೆ ಹೋಗ್ತೇನೆ ಎಂಬ ಆಲೋಚನೆ ಅವನಿಗೆ ಇರೋದಾದರೆ, ಯೇಸುವಿನ ಬಳಿಗೆ ಬಂದಾಗ ಮೊದಲು ತನ್ನ ಕುರಿತಾಗಿ ಕೇಳ್ತಾ ಇದ್ದನು, ಯೇಸುವೇ, ನನಗೆ ಅದ್ಭುತ ಮಾಡಿರಿ. ಎಂದಿನಿಂದಲೂ ಪ್ರಮೋಷನ್ಗೋಸ್ಕರ, ಎಂದಿನಿಂದಲೂ ಅದಕ್ಕೋಸ್ಕರ ಇದಕ್ಕೋಸ್ಕರ ಎದುರು ನೋಡ್ತಿದ್ದೇನೆ, ಈಗ ನೀವೇ ಪ್ರತ್ಯಕ್ಷನಾಗಿದ್ದೀರಿ ಎಂಬುದಾಗಿ ತನ್ನ ಕುರಿತು ಕೇಳ್ತಿದ್ದ. ಆದರೆ ತನ್ನ ಜೀವಿತದಲ್ಲಿ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ತೋರಿಸ್ತಿದ್ದಾನೆ. ಅದೇನೆಂದರೆ, ತನಗಿಂತಲೂ ಮೇಲಿರುವವರನ್ನು ಅವನು ನೋಡ್ತಾ ಇಲ್ಲ, ತನಗಿಂತಲೂ ದೀನ ಸ್ಥಿತಿಯಲ್ಲಿರುವವರನ್ನು ನೋಡ್ತಾನೆ, ನೋಡಿದ್ದಾನೆ. ತನಗಿಂತಲೂ ದೀನ ಸ್ಥಿತಿಯಲ್ಲಿರುವವರನ್ನು ನೋಡಿರುವುದರಿಂದಲೇ ಆ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ತಾನೆ. ನನಗೆ ಕೈಕಾಲುಗಳು ಚೆನ್ನಾಗಿವೆ, ಪಾಪ ನನ್ನ ಮನೆಯಲ್ಲಿ ಕೆಲಸ ಮಾಡುವವನಿಗೆ ಕೈಕಾಲುಗಳು ಬಿದ್ದೋಗಿವೆ. ನನಗೆ ಆರೋಗ್ಯ ಚೆನ್ನಾಗಿದೆ, ಪಾಪ ಅವನ ಆರೋಗ್ಯವೇ ಸರಿಯಾಗಿಲ್ಲ. ನಾನು ಚೆನ್ನಾಗಿ ನನ್ನ ಕೆಲಸ ಮಾಡಿಕೊಳ್ತಿದ್ದೇನೆ, ಉದ್ಯೋಗ ಮಾಡಿಕೊಳ್ತಿದ್ದೇನೆ, ಪಾಪ ಅವನು ಕನಿಷ್ಠ ಕದಲಲಾರದೆ ಬಿದ್ದಿದ್ದಾನೆ. ನನಗ್ಯಾವ ಬಾಧೆ ಇಲ್ಲ, ಅಯ್ಯೋ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವನು ಬಾಧೆಯಿಂದ ಬಳಲುತ್ತಿದ್ದಾನೆ. ನನಗೇನು ಕಷ್ಟವಿಲ್ಲ, ನನಗೆಲ್ಲವೂ ಚೆನ್ನಾಗಿದೆ, ಪಾಪ ಅವನು ಮಾತ್ರ ಕಷ್ಟದಲ್ಲಿದ್ದಾನೆ. ಸೊ ಯಾವಾಗ ನೀವು ನಿಮ್ಮ ಜೀವಿತದಲ್ಲಿ ನಿಮಗಿಂತಲೂ ದೀನಸ್ಥಿತಿಯಲ್ಲಿದ್ದವರನ್ನು ನೀವು ನೋಡುತ್ತೀರೋ, ಆವಾಗಲೇ ನಿಮ್ಮ ಮನಸ್ಸು ಮೃದುವಾದ ಮನಸ್ಸಾಗಿದೆ ಎಂದು, ಒಳ್ಳೆ ಮನಸ್ಸಾಗಿದೆ ಎಂದು ಅರ್ಥ ಆಗುತ್ತೆ. ಯೇಸುವಿನ ಬಳಿಗೆ ಬಂದು, ಯೇಸುವೇ, ನನ್ನ ಮನೆಯಲ್ಲಿ ಒಬ್ಬ ಆಳಿದ್ದಾನಯ್ಯ, ಅವನು ಪಾರ್ಶ್ವಾಯುವಿನಿಂದ ಇಲ್ಲವೇ ರೋಗದಿಂದ ಮಂಚದ ಮೇಲೆ ಮಲಗಿದ್ದಾನೆ, ನೀನು ವಾಸಿ ಮಾಡುತ್ತಿ ಎಂದು ನಂಬಿ ಬಂದಿದ್ದೇನೆ. ಅವನು ಆ ರೀತಿ ಮಾತಾಡುವ ವಿಧಾನ ನೋಡ್ತಾರೆ. ಬೇಡಿಕೊಂಡನು ಅಂದರೆ ಮೊರೆ ಇಟ್ಟನು ಅಂದಾಗ ಯೇಸು ಹೇಳ್ತಾರೆ, ಆಯ್ತು ನಡಿ ಬರ್ತೇನೆ ಅಂದಾಗ, ಯೇಸುವೇ, ನೀನು ನನ್ನ ಮನೆಗೆ ಬರೋದೋ? ಯಾಕೆ ಬರಬಾರದೋ? ಅದಕ್ಕೆ ನಾನು ಏನನ್ನುತ್ತಾನೆ? ಪಾತ್ರನೂ ಅಲ್ಲ, ಯೋಗ್ಯನೂ ಅಲ್ಲ ಅನ್ನುತ್ತಾನೆ. ನಿನ್ನಂತಹ ಮಹಾದೊಡ್ಡ ದೇವರು, ದೇವಕುಮಾರನು ನನ್ನಂತಹ ಅಪಾತ್ರನ ಮನೆಗೇ ಬರುವಷ್ಟು ಯೋಗ್ಯನು ನಾನಲ್ಲ. ಎಷ್ಟು ದೀನತೆ ಇದೆ ನೋಡಿ. ಬಹು ಪ್ರೀತಿಯುಳ್ಳವನಾಗಿದ್ದನು, ಬಹು ದೀನತೆಯೂ ತಗ್ಗಿಸಿಕೊಳ್ಳುವಿಕೆಯೂ ಉಳ್ಳವನಾಗಿದ್ದನು. ಯೇಸು ನಾನು ಬರ್ತೇನೆ ಅಂದಾಗ, ಬೇಡ ಸ್ವಾಮಿ, ನೀನು ನನ್ನ ಮನೆಗೆ ಬರುವಷ್ಟು ನಾನು ಪಾತ್ರನೂ ಅಲ್ಲ. ಆಯ್ತು ಸರಿ, ನನಗೆ ಬರಬೇಡ ಅನ್ನುತ್ತಾ ಇದ್ದಿ, ನಿನ್ನ ಆಳು ವಾಸಿಯಾಗಬೇಕನ್ನುತ್ತಾ ಇದ್ದಿ, ಮತ್ತೆ ಹೇಗೆ ಆಗ್ತದೆ ಹೇಳು? ಸ್ವಾಮಿ, ನಾನೊಬ್ಬ ಶತಾಧಿಪತಿ, ನಾನು ಬಾ ಅಂತ ಕರೆದ್ರೆ ಒಬ್ಬನು ಬರ್ತಾನೆ, ನಾನು ಹೋಗು ಅಂದ್ರೆ ಒಬ್ಬನು ಹೋಗ್ತಾನೆ, ಇದನ್ನು ಮಾಡು ಅಂದ್ರೆ ಒಬ್ಬನು ಮಾಡುತ್ತಾನೆ. ಏಸಯ್ಯ, ಸರ್ವ ಸೃಷ್ಟಿಯನ್ನೇ ಸೃಷ್ಟಿಸಿರುವ ದೇವರು ನೀನು ಅಧಿಕಾರವುಳ್ಳವನಾಗಿದ್ದಿ. ಇಲ್ಲಿಂದಲೇ ಒಂದು ಮಾತು ಹೇಳು, ಅಷ್ಟು ಸಾಕು, ಅಲ್ಲಿ ನನ್ನ ಆಳಿಗೆ ವಾಸಿಯಾಗ್ತದೆ. ನೀನು ಬರುವ ಅವಶ್ಯಕತೆ ಏನಿದೆ ಯೇಸುವೆ? ಆಗ ಯೇಸು ಹೇಳ್ತಾರೆ, ಸುತ್ತಲೂ ನೋಡಿ, ಇಸ್ರಾಯೇಲ್ ದೇಶದಲ್ಲೆಲ್ಲವೂ ಇಷ್ಟು ದೊಡ್ಡ ನಂಬಿಕೆ ಉಳ್ಳಂಥವನನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ಯೆಹೂದ್ಯನಾಗಿದ್ದನೋ? ಇಲ್ಲ ಪ್ರಿಯರೇ. ಹುಟ್ಟು ಕ್ರೈಸ್ತನಾಗಿದ್ದನೋ? ಇಲ್ಲ ಪ್ರಿಯರೇ. ಒಬ್ಬ ಅನ್ಯನು ರೋಮ್ ಸಾಮ್ರಾಜ್ಯದಲ್ಲಿ ಸೈನಿಕರ ಮೇಲೆ ಶತಾಧಿಪತಿಯಾಗಿದ್ದ, ಹೋರಾಟ ಮಾಡುವವನಾಗಿದ್ದ, ದೇಶಕ್ಕೋಸ್ಕರ ದೇಶ ಕ್ಷೇಮಕ್ಕೋಸ್ಕರ ರಕ್ತ ಸುರಿಸುವವನಾಗಿದ್ದ. ಆದರೆ ಅವನ ನರನಾಡಿಯಲ್ಲಿ ಯೇಸುಕ್ರಿಸ್ತನ ವಿಷಯದಲ್ಲಿ ಏನಿತ್ತು ಗೊತ್ತಾ? ಹೇಳ್ತೇನೆ ಕೇಳಿ. ಬಹಳಷ್ಟು ಅಂದ್ರೆ ಬಹಳಷ್ಟು ನಂಬಿಕೆ ಇತ್ತು. ಸಹೋದರ ಸಹೋದರಿಯರೇ, ನಿಮ್ಮ ವಿಶ್ವಾಸದ ಸಂಗತಿಯೇನು? ನಿಮ್ಮ ನಂಬಿಕೆಯ ಸಂಗತಿಯೇನು? ಎಷ್ಟು ಗಟ್ಟಿಯಾಗಿ ಪ್ರಾರ್ಥಿಸುತ್ತೀರಿ ಎನ್ನುವುದು ಮುಖ್ಯವಲ್ಲ, ಎಷ್ಟು ದೊಡ್ಡದಾಗಿ ನಂಬುತ್ತೀರೋ ಅದೇ ಇಂಪಾರ್ಟೆಂಟ್. ಕೇಳ್ತಿದ್ದೇನೆ, ನಿಮ್ಮ ನಂಬಿಕೆಯ ಸಂಗತಿಯೇನು? ಎಲ್ಲರೂ ಎಷ್ಟೇ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿದ್ರು, ಎಲ್ಲರೂ ಎಷ್ಟೇ ಒಟ್ಟಾಗಿ ಪ್ರಾರ್ಥಿಸಿದ್ರು, ನಿಮ್ಮಲ್ಲೇ ನಂಬಿಕೆ ಇಲ್ಲದಿರುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವುದಿಲ್ಲ. ಅದಕ್ಕಾಗಿಯೇ ನಾವು ವಾಕ್ಯ ಕೇಳುವುದರಿಂದ ಏನುಂಟಾಗ್ತದೆ? ನಂಬಿಕೆ ಉಂಟಾಗ್ತದೆ. ಆ ನಂಬಿಕೆ ಹೆಚ್ಚಾಗುವಾಗಲೇ ನಿಮ್ಮ ಜೀವಿತದಲ್ಲಿ ಮಹತ್ಕಾರ್ಯ ನಡೆಯುವ ಅವಕಾಶವಿರುತ್ತೆ. ಬಹು ಪ್ರೀತಿಯುಳ್ಳವನಾಗಿದ್ದ, ಬಹು ತಗ್ಗಿಸಿಕೊಳ್ಳುವವನಾಗಿದ್ದ, ಬಹು ನಂಬಿಕೆಯುಳ್ಳವನಾಗಿದ್ದ, ಬಹು ದೊಡ್ಡ ಅದ್ಭುತ ಕಣ್ಣಾರೇ ನೋಡಿದವನಾಗಿದ್ದ. ಅದು ಎಲ್ಲಿ ನಡೆದಿತು? ಕಪೆರ್ನೌಮಿನಲ್ಲಿ.
ಯಾರ ಜೀವಿತದಲ್ಲಿ, ಯಾರ ಕುಟುಂಬದಲ್ಲಿ? ಒಬ್ಬ ಅನ್ಯನಾಗಿರುವಂತಹ ಶತಾಧಿಪತಿಯ ಕುಟುಂಬದಲ್ಲಿ. ಕೇಳಿ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾಂತ್ಯ ಯಾವುದೇ ಆಗಿರ್ಬೋದು, ನಿಮ್ಮ ಬ್ಯಾಕ್ಗ್ರೌಂಡ್ ಯಾವುದೇ ಆಗಿರ್ಬೋದು, ನೀವು ಯಾರೇ ಆಗಿರ್ಬೋದು, ನಿಮ್ಮನ್ನು ಸೃಷ್ಟಿಸಿರುವ ಯೇಸು ಕ್ರಿಸ್ತನನ್ನು ನಂಬುವುದಾದರೆ ನೀವು ಪರಲೋಕಕ್ಕೆ ಹೋಗ್ತೀರಿ. ಆ ನಂಬಿಕೆಯೇ ನಿಮ್ಮಲ್ಲಿರಬೇಕು. ಇತ್ತೀಚೆಗೆ ನಾನು ಬಹಳ ಒತ್ತು ಕೊಟ್ಟು ಹೇಳಿದೆ. ಅದರಲ್ಲಿ ಒಂದೇನೆಂದರೆ, ಶರೀರ ಸಂಬಂಧವಾದ ಅದ್ಭುತಗಳಿಗೋಸ್ಕರ ಆತುರ ಪಡಬೇಡಿರಿ. ಯಾಕೆಂದರೆ ಮಣ್ಣಿನಿಂದ ಬಂದದ್ದು ಕೊನೆಗೆ ಮಣ್ಣಿನೊಳಗೆ ಹೋಗುತ್ತದೆ, ಆದರೆ ಆತ್ಮ ಶಾಶ್ವತವಾಗಿರುವಂಥದ್ದಾಗಿದೆ. ಅದಕ್ಕೆ ಅದು ಪರಲೋಕಕ್ಕೆ ಹೋಗಬೇಕಾದರೆ ನಿಜವಾದಂತಹ ಅದ್ಭುತ ಯಾವುದು ಗೊತ್ತಾ? ಶರೀರದಲ್ಲಿ ಸ್ವಸ್ಥತೆ ಪಡೆದುಕೊಳ್ಳುವಂಥದ್ದಲ್ಲ, ಹೃದಯದೊಳಗೆ ಕ್ರಿಸ್ತನು ಸೇರುವುದೇ ನಿಜವಾದಂತಹ ಅದ್ಭುತ. ಈಗ ಈ ಒಂದು ಚಿಕ್ಕ ಕ್ಲಿಪ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಶವ ಕಳಿಸಿರುವ ಸಂದೇಶ. ರೈಟ್. ನಾನು ದೊಡ್ಡ ಆಟಗಾರನು, ಏನಾದರೂ ನಾನು ಬಹಳ ಅಂದವಾಗಿದ್ದೆ, ಏನಾದನು ನಾನು ದೊಡ್ಡ ಆಸ್ತಿವಂತನು, ಏನಾದನು ದೊಡ್ಡ ನಾಯಕನು, ಯಾವುದೂ ನನ್ನನ್ನು ರಕ್ಷಿಸಲಿಲ್ಲ. ಶವ ಕಳಿಸಿರುವ ಮುಂದೆ ಹೇಳ್ರಿ. ಸಂದೇಶ ಅರ್ಥ ಆಯ್ತಾ? ಏನಾದ್ರು ನೀವು 6 ಅಡಿ ಎತ್ತರ ಇದ್ರು, 4 ಅಡಿ ಎತ್ತರ ಇದ್ರು, ಕೊನೆಗುಳಿಯುವುದು ಎಲುಬುಗಳೇ ಎಂಬುದನ್ನು ಮರೆಯಬೇಡಿ. ಮಣ್ಣಿನಿಂದ ಬಂದದ್ದು ಕೊನೆಗೆ ಏನಾಗ್ತದೆ? ಮಣ್ಣಿಗೆ ಸೇರ್ತದೆ. ಹಾಗೆ ಮಣ್ಣಿನಿಂದ ಬಂದು ಮಣ್ಣಿಗೆ ಸೇರುವಂಥದ್ದಕ್ಕೋಸ್ಕರ ಯಾಕೆ ಬೇಕು ಹೇಳಿ? ಅಲ್ಲಸಲ್ಲದ ತವಕಗಳು, ತೊಂದರೆಗಳು. ನಿಮ್ಮ ಆತ್ಮ ರಕ್ಷಣೆವೇ ಪ್ರಪಂಚದಲ್ಲಿ ಎಲ್ಲಾ ಅದ್ಭುತಕ್ಕಿಂತಲೂ ಶ್ರೇಷ್ಠವಾದ ಅದ್ಭುತವಾಗಿದೆ ಎಂಬ ಈ ವಾಸ್ತವ ಮರೆಯಬೇಡಿರೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಈಗ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಆತನು ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದರು. ಆತನು ಮನೆಯಲ್ಲಿದ್ದನು. ಇದನ್ನು ಕೂಡ ನಾನು ಸ್ವಲ್ಪ ಧ್ಯಾನ ಮಾಡಿ ರಿಸರ್ಚ್ ಮಾಡಿದೆನು. ಕಪೆರ್ನೌಮಿನಲ್ಲಿ ಯೇಸು ಇದ್ದಾರಲ್ಲವೇ, ಒಂದು ಮನೆಯಲ್ಲಿದ್ರಂತೆ. ಯೇಸುವಿಗೆ ಮನೆ ಇದೆಯೋ? ಇದೆ ಅಂತೀರಾ? ನರಿಗಳಿಗೆ ಗವಿಗಳಿವೆ, ಆಕಾಶ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಕೂಡ, ಆತನಿಗೆ ತಲೆ ಇಡುವಷ್ಟು ಕೂಡ ಸ್ಥಳ ಇರಲಿಲ್ಲ ಪ್ರಿಯರೇ. ಆದರೆ ಇಲ್ಲಿ ಕಪೆರ್ನೌಮಿನಲ್ಲಿ ಒಂದು ಮನೆಯಲ್ಲಿದ್ದನಂತೆ. ಕಪೆರ್ನೌಮಿನಲ್ಲಿ ಯಾರ ಮನೆ ಇತ್ತು ಹೇಳಿ? ಹೇಳ್ತೇನೆ ಕೇಳ್ರಿ. ಪೇತ್ರನ ಮನೆ ಇತ್ತು. ಪೇತ್ರನು ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನನ್ನಾಗಿ, ದೇವರನ್ನಾಗಿ ಅಂಗೀಕರಿಸಿದ. ಅದಕ್ಕಾಗಿ ತಾನೇ ಪೇತ್ರನ ಮನೆಯೊಳಗೆ ಯೇಸು ಹೋದಾಗ ಪೇತ್ರನ ಅತ್ತೆ ಜ್ವರದಿಂದ ಬಳಲುತ್ತಿರುವಾಗ ಯೇಸು ಏನ್ಮಾಡ್ತಾರೆ? ಆ ಮನೆಯೊಳಗೇ ಹೇಳ್ರಿ ಏನ್ಮಾಡಿದ್ರು? ಅದ್ಭುತ ಮಾಡಿದ್ರು. ಮುಂಚೆ ಧ್ಯಾನಿಸಿದೇವಲ್ಲವೇ? ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದ್ದೇವೆ. ಯೇಸು ಪೇತ್ರನ ಮನೆಗೆ ಹೋದರೆಂದು. ಯೇಸು ಪೇತ್ರನ ಮನೆಗೆ ಹೋದಾಗ ಆ ಮನೆಯಲ್ಲಿ ಜ್ವರದಿಂದ ಬಳಲುತ್ತಿರುವಂತಹ ಅತ್ತೆ ಮಂಚದ ಮೇಲೆ ಮಲಗಿದ್ದಳು. ಆಗ ಯೇಸು ಆ ಜ್ವರವನ್ನು ಗದರಿಸಿದಾಗ, ಆ ಜ್ವರವು ಆ ಅತ್ತೆಯನ್ನು ಬಿಟ್ಟು ಹೋದಾಗ ಆಕೆ ಎದ್ದು ಏನ್ಮಾಡಿದಳಂತೆ? ಉಪಚಾರ ಇಲ್ಲವೇ ಪರಿಚರ್ಯ ಮಾಡಿದಳು. ಆ ಮನೆಯಲ್ಲಿ ಯೇಸು ಇದ್ದದ್ದರಿಂದ ಆ ಮನೆಯಲ್ಲಿ ಏನು ನಡೆದಿತ್ತು ಹೇಳ್ರಿ? ಅದ್ಭುತ ನಡೆದಿತ್ತು. ಅರ್ಥವಾಗ್ತಿದೆಯಾ ಸಹೋದರ ಸಹೋದರಿಯರೇ? ನಿಮ್ಮ ಮನೆಯೊಳಗೆ ಯೇಸು ಇರುವುದಾದರೆ ಆತನು ಇರುವಂಥದ್ದೇ ಒಂದು ಅದ್ಭುತವಾಗಿದೆ ಎಂಬುದನ್ನು ಮರೆಯಬೇಡಿ. ಯೇಸು ನಿಮ್ಮ ಮನೆಯಲ್ಲಿರುವುದೇ ಹೇಳ್ರಿ ಏನಾಗಿದೆ? ಒಂದು ಅದ್ಭುತ. ಆ ದೋಣಿಯೊಳಗೆ ಪೇತ್ರನೂ ಅವನ ಸಂಗಡಿಗರು ಹೋಗಿ ರಾತ್ರಿಯೆಲ್ಲ ಮೀನು ಹಿಡಿಯುತ್ತಾರೆ. ಮೀನೇನಾದರೂ ಅವರಿಗೆ ಸಿಕ್ಕಿದವೋ? ಸಿಗಲಿಲ್ಲ. ತಿರುಗಿ ಖಾಲಿಯಾದ ದೋಣಿಗಳೊಂದಿಗೆ, ಖಾಲಿಯಾದ ಬಲೆಗಳೊಂದಿಗೆ, ಖಾಲಿಯಾದ ಹೊಟ್ಟೆಯೊಂದಿಗೆ, ನಿರಾಶೆ ನಿರುತ್ಸಾಹದೊಂದಿಗೆ ದಡಕ್ಕೆ ಬಂದು ಬಲೆಯಲ್ಲಿ ಸಿಕ್ಕಾಕೊಂಡಿರುವ ಕಸವನ್ನೆಲ್ಲ ತೊಳಕೊಳ್ಳುತ್ತಿರುವಾಗ ಯೇಸುಕ್ರಿಸ್ತನು ಪೇತ್ರನಿಗೆ ಆ ದೋಣಿಯನ್ನು ಸ್ವಲ್ಪ ಒಳಗಡೆ ನೂಕಬೇಕೆಂದು ಕೇಳಿ ಆ ದೋಣಿಯಲ್ಲಿ ಕೂತುಕೊಂಡು ಯೇಸು ಅಲ್ಲಿನ ಜನರಿಗೆ ಬೋಧಿಸಲು ಪ್ರಾರಂಭಿಸುತ್ತಾರೆ. ಅವರು ಬಂದಿದ್ದೇನೋ ಸ್ವಸ್ಥತೆಗೋಸ್ಕರ,
ಆದರೆ ಯೇಸು ಏನ್ಮಾಡ್ತಾರೆ? ಬೋಧಿಸಿ ಕಳಿಸಿಕೊಡ್ತಾರೆ. ವಾಕ್ಯವನ್ನು ಬೋಧಿಸುವುದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಅದೇ ಪ್ರಧಾನವಾಗಿ ಯೇಸು ಬಂದಿರುವ ಕಾರಣ. ಅದೇ ಸಮಯದಲ್ಲಿ ಮನುಷ್ಯರಿಗಿರುವ ಅವಶ್ಯಕತೆಯೆಲ್ಲ ತೀರಿಸುವ ದೇವರಾಗಿರೋದ್ರಿಂದ ಅವರಿಗಿರುವ ಅವಶ್ಯಕತೆಯಲ್ಲಿ ಪ್ರಧಾನವಾದದ್ದು, ಶರೀರ ಸಂಬಂಧವಾದ ಅವಶ್ಯಕತೆಯಲ್ಲಿ ಪ್ರಧಾನವಾಗಿ ಆರೋಗ್ಯವಾಗಿರೋದ್ರಿಂದ ಆರೋಗ್ಯವನ್ನು ಅನುಗ್ರಹಿಸಲು ಪ್ರಯತ್ನ ಮಾಡಿದರು. ಆದರೆ ಅದೇ ಸಮಯದಲ್ಲಿ ಜನರೆಲ್ಲರೂ ಆತ್ಮ ಸಂಬಂಧವಾದ ರಕ್ಷಣೆಯ ಕುರಿತಾಗಿ, ರಕ್ಷಣೆಯ ವಾಕ್ಯದ ಕುರಿತಾಗಿ ಲಕ್ಷಿಸಲಾರದೆ ಸ್ವಸ್ಥತೆಯೇ ಬೇಕು ಎಂಬುದಾಗಿ ಯೇಸುವನ್ನು ಹಿಂಬಾಲಿಸುತ್ತಿರುವಾಗ ಯೇಸು, ಸಾಕ್ರಯ್ಯ ಸಾಕು, ನಾನು ಸುವಾರ್ತೆ ಪ್ರಕಟಿಸಬೇಕೆಂದು ಹೇಳಿ ಅವರನ್ನು ದಡದಲ್ಲೇ ನಿಲ್ಲಿಸಿ ನೀರೊಳಗೆ ಹೋಗ್ತಾರೆ. ಅದನ್ನು ಕೂಡ ನಾವು ನೋಡಿಕೊಂಡೆವು. ಯೇಸುವಿನ ಮೇಲೆ ಬೀಳುತ್ತಿರುವಾಗ ಆ ದೋಣಿಯೊಳಗಡೆ ಕೂತ್ಕೊಂಡು ಸ್ವಲ್ಪ ನೀರಿನೊಳಗಡೆ ಹೋಗಿ ಏನ್ಮಾಡಿದ್ರು? ವಾಕ್ಯವನ್ನು ಬೋಧಿಸಿ ಉಪದೇಶ ಮಾಡಿದ ಮೇಲೆ ಪೇತ್ರನಿಗೆ ಹೇಳ್ತಾರೆ, ಈಗ ದೋಣಿ ಆಳಕ್ಕೆ ತೆಗೆದುಕೊಂಡು ಹೋಗು, ನಿನ್ನ ದೋಣಿಯನ್ನು ಸ್ವಲ್ಪ ಒಳಗಡೆ ನೂಕಿಕೊಂಡು ಹೋಗನ್ನುತ್ತಾರೆ. ಅಲ್ಲಿ ಬಲೆ ಹಾಕು ಅಂದಾಗ ಬಲೆಗಳು ಹರಿದು ಹೋಗುವಷ್ಟು, ದೋಣಿಗಳು ಮುಳುಗಿ ಹೋಗುವಷ್ಟು ಅದ್ಭುತ ನಡೆದಿತೋ ಇಲ್ಲವೋ? ಕಾರಣವೇನು? ಆ ದೋಣಿಯೊಳಗೆ ಯೇಸು ಕೂತುಕೊಳ್ಳುವುದೇ ಒಂದು ಅದ್ಭುತ. ಯಾಕೆಂದರೆ ಅಲ್ಲಿ ಬಹಳಷ್ಟು ದೋಣಿಗಳಿದ್ದುವು ಪ್ರಿಯರೇ, ಆದರೆ ಪೇತ್ರನ ದೋಣಿಯನ್ನೇ ಯೇಸು ಆರಿಸಿಕೊಳ್ತಾರೆ. ಈ ದೇಶದಲ್ಲಿ 140 ಕೋಟಿಗಿಂತಲೂ ಹೆಚ್ಚು ಜನರಿದ್ದಾರೆ ಪ್ರಿಯರೇ. ಈ 140 ಕೋಟಿ ಜನರಿಗಿಂತಲೂ ಯೇಸು ನಿಮ್ಮನ್ನು ಆರಿಸಿಕೊಳ್ಳುವುದು ಅದ್ಭುತ. ಯೇಸು ನಿಮ್ಮನ್ನು ರಕ್ಷಿಸುವುದು ಮಹಾ ಅದ್ಭುತ. ಯೇಸು ನಿಮ್ಮನ್ನು ತನ್ನ ಮಗನನ್ನಾಗಿ ಮಗಳನ್ನಾಗಿ ಅಂಗೀಕರಿಸಿ ಪರಲೋಕದ ವಾರಸುದಾರರನ್ನಾಗಿ ಮಾಡಿಕೊಳ್ಳುವುದು ಏನಾಗಿದೆ ಹೇಳಿ? ಬೇರೆ ಎಲ್ಲದಕ್ಕಿಂತಲೂ ಮಹಾ ಅದ್ಭುತ. ಆ ಯೇಸು ನಿಮ್ಮ ಹೃದಯದೊಳಗೆ ಬರುವಂಥದ್ದು, ನಿಮ್ಮ ಜೀವಿತದಲ್ಲಿ ಬರುವಂಥದ್ದು ಬೇರೆ ಎಲ್ಲದಕ್ಕಿಂತಲೂ ಬಹುದೊಡ್ಡ ಅದ್ಭುತವೆಂದು ಮರೆಯಬೇಡಿ ಪ್ರಿಯರೇ. ಅದಕ್ಕೆ ಹೇಳ್ತಿದ್ದೇನೆ, ಯಾವತ್ತೇ ಆಗಲಿ ಸೈತಾನನು ಬಂದು ಏನ್ ಮಾಡಿದ್ದಾರೆ ದೇವರು, ಏನ್ ಮಾಡಿದ್ದಾರೆ ದೇವರು, ಏನ್ ಮಾಡಿದ್ದಾರೆ ದೇವರು, ಏನ್ ಮಾಡಿದ್ದಾರೆ ದೇವರು ಅನ್ನುವಾಗ ಅವನಿಗೆ ಹೇಳ್ರಿ, 140 ಕೋಟಿಗಿಂತಲೂ ಹೆಚ್ಚು ಜನರು ಇರುವಂತಹ ಈ ದೇಶದಲ್ಲಿ ನನ್ನ ಹೃದಯದೊಳಗೆ ಯೇಸು ಪ್ರವೇಶಿಸುವಂಥದ್ದೇ ಮಹಾ ಅದ್ಭುತ. ನನ್ನನ್ನು ಗುರ್ತಿಸುವುದೇ ಮಹಾ ಅದ್ಭುತ. ನನ್ನನ್ನು ರಕ್ಷಿಸುವುದೇ ಮಹಾ ಅದ್ಭುತ. ನನ್ನ ಪಾಪಗಳನ್ನು ಕ್ಷಮಿಸುವುದೇ ಮಹಾ ಅದ್ಭುತ. ನನ್ನ ಮನೆಯ ದೈವವಾಗಿ ಆತನು ಕೊಂಡಾಡಲ್ಪಡುತ್ತಾ ಕರೆಯಲ್ಪಡುತ್ತಿರುವುದು ಮಹಾ ಅದ್ಭುತ. ಮತ್ತೆ ನಿಮ್ಮ ಕಷ್ಟ ತೊಲಗುತ್ತಿಲ್ಲ, ರೋಗ ತೊಲಗುತ್ತಿಲ್ಲ, ಉದ್ಯೋಗ ಸಿಗ್ತಿಲ್ಲ ಅನ್ನುವಾಗ ಸೈತಾನನಿಗೆ ಈ ವಿಡಿಯೋ ತೋರಿಸ್ರಿ. ಯಾವ ವಿಡಿಯೋ? ಎಷ್ಟೇ ಧನವಂತನಿದ್ರೂ ಎಲುಬುಗಳೇ ಉಳಿಯುತ್ತವೆ. ಎಷ್ಟೇ ಅಂದಗಾರನಾಗಿರಲಿ, ಆಟಗಾರನಾಗಿರಲಿ, ಅಧಿಕಾರಿಯಾಗಿರಲಿ, ಏನೇ ಆಗಿರಲಿ, ಕೊನೆಗೆ ಉಳಿಯುವುದು ಅಸ್ಥಿಪಂಜರವೇ. ಆದರೆ ನಮಗೆ ಉಳಿಯುವುದು ಮಾತ್ರ ನೂತನ ಯೆರೂಷಲೇಮು. ನಮಗೆ ಉಳಿಯುವುದು ಮಾತ್ರ ನಿತ್ಯ ಜೀವ, ಪರಲೋಕ ರಾಜ್ಯ. ಇದೇ ನಮ್ಮ ನಂಬಿಕೆ. ಅದಕ್ಕೆ ಹೇಳ್ತಿದ್ದೇನೆ, ಆನಂದಿಸಿರಿ. ಮತ್ತೊಮ್ಮೆ ಹೇಳ್ತೇನೆ, ಆನಂದಿಸಿರಿ. ಅದು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಅಗಲಲಾರದ ಭಾಗ್ಯವಾಗಿದೆ. ಕಪೆರ್ನೌಮಿಗೆ ಮತ್ತೆ ಯೇಸು ಬರ್ತಾರೆ. ಬಂದು ಆ ಮನೆಯಲ್ಲಿ ಉಳ್ಕೊಳ್ತಾರೆ. ಈಗ ಕೇಳ್ತಿದ್ದೇನೆ, ಆ ಮನೆ ಯಾರದ್ದಾಗಿರುತ್ತೆ? ಪೇತ್ರನ ಮನೆಯಾಗಿತ್ತು ಪ್ರಿಯರೇ. ಯಾಕೆಂದ್ರೆ ಯೇಸು ಕ್ರಿಸ್ತನಿಗೆ ಸ್ವಂತ ಮನೆಯಿಲ್ಲ. ಕಪೆರ್ನೌಮಿನಲ್ಲಿ ಇರೋದ್ಯಾರು? ಪೇತ್ರ. ಅದಕ್ಕಿಂತ ಮುಂಚೆ ಅವನ ಮನೆಗೆ ಹೋಗ್ತಾರೆ. ಬೇಥೇನಿ ಊರಿಗೆ ಹೋದ್ರೆ ಯಾರ ಮನೆಗೆ ಯೇಸು ಹೋಗ್ತಿದ್ರು? ಮಾರ್ತಾ ಮರಿಯಾಳ ಮನೆಗೆ ಹೋಗ್ತಾ ಇದ್ರು. ಅವರ ಮನೆಯಲ್ಲೇ ಉಳ್ಕೊಳ್ತಿದ್ರು. ಈಗ ಕಪೆರ್ನೌಮಿನಲ್ಲಿ ಯಾರ ಮನೆಯಲ್ಲಿ ಉಳ್ಕೊಳ್ತಿದ್ದಾರೆ? ಪೇತ್ರನ ಮನೆಯಲ್ಲಿ ಉಳ್ಕೊಳ್ತಿದ್ದಾರೆ. ಪೇತ್ರನ ಮನೆಯಲ್ಲಿ ಅದಕ್ಕಿಂತ ಮುಂಚೆ ಯೇಸು ಏನ್ ಮಾಡಿದ್ರು? ಒಂದು ಅದ್ಭುತ ಮಾಡಿದ್ರು. ಯಾವುದೋ ಆ ಅದ್ಭುತ? ರೋಗದಲ್ಲಿರುವ ಪೇತ್ರನ ಅತ್ತೆಯನ್ನು ವಾಸಿ ಮಾಡಿದ್ರು. ಈಗ ಮತ್ತೆ ಅದೇ ಮನೆಯೊಳಗೆ ಯೇಸು ಬರ್ತಾರೆ. ಯೇಸು ಆ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಎಂಬುದಾಗಿ ಅಲ್ಲಿರುವ ಸುತ್ತಮುತ್ತಲಿರುವವರೆಲ್ಲರಿಗೂ ಗೊತ್ತಾಯ್ತಂತೆ. ಏನೆಂದು ಗೊತ್ತಾಯ್ತಂತೆ? ಯೇಸು ಆ ಮನೆಯಲ್ಲಿ ಇದ್ದಾನೆ ಎಂಬುದಾಗಿ ಸುತ್ತಮುತ್ತಲಿರುವ ಎಲ್ಲರಿಗೂ ಗೊತ್ತಾಯ್ತಂತೆ. ನನ್ನ ಪ್ರಶ್ನೆ, ಯೇಸು ನಿಮ್ಮ ಮನೆಯಲ್ಲಿ ಇದ್ದಾರೆ ಎಂಬುದಾಗಿ ನಿಮ್ಮ ಪಕ್ಕದ ಮನೆಯವರಿಗೆ ಗೊತ್ತಿದೆಯಾ? ಇಲ್ಲ, ನಾವು ಹೇಳೋದಿಲ್ವಲ್ಲ. ಅಷ್ಟಕ್ಕೂ ನಾವು ಕ್ರೈಸ್ತರೆಂದು ಕೂಡ ಅವರಿಗೆ ಗೊತ್ತಿಲ್ಲ. ಯಾಕೆ? ಎದಕ್ಕಾಗಿ? ಎಲ್ಲ ಪಾಲಿಥೀನ್ ಕವರಲ್ಲಿ ತಗೊಂಡು ಹೋಗ್ತೇವೆ. ಏನು ಪಾಲಿಥೀನ್ ಕವರಲ್ಲಿ ತಗೊಂಡು ಹೋಗೋದು ಹೇಳ್ರಿ? ಬೈಬಲ್ ಪಾಲಿಥೀನ್ ಕವರ್ ಒಳಗಡೆ ಇಟ್ಟು, ಚೀಲದೊಳಗಡೆ ಇಟ್ಟು, ಬ್ಯಾಗ್ ಒಳಗಡೆ ಇಟ್ಟು ತಗೊಂಡೋಗ್ತಾರೆ. ಪ್ರಾರ್ಥನೆ ಮಾಡೋಣ ಅಂದಾಗ ಶಬ್ದಗಳೇ ಶಬ್ದಗಳು. ಯಾವ ಶಬ್ದಗಳು? ಹೇಳ್ರಿ. ಕವರ್ ಒಳಗಡೆ, ಬ್ಯಾಗ್ ಒಳಗಡೆ ಆ ಶಬ್ದಗಳು ಮಡಿಚಿಡೋದು ಕೇಳಿಸುತ್ತೆ. ಈ ದಿನ ದುರದೃಷ್ಟವೇನೆಂದರೆ ನೀವು ಕ್ರೈಸ್ತರಾಗಿದ್ದೀರೆಂದು,
ನಿಮ್ಮ ಮನೆಯಲ್ಲಿ ಯೇಸು ಇದ್ದಾರೆಂದು ನಿಮ್ಮ ಪಕ್ಕದ ಮನೆಯವರಿಗೆ ಗೊತ್ತಿಲ್ವಲ್ಲ? ಎದುರು ಮನೆಯವರಿಗೆ ಗೊತ್ತಿಲ್ವಲ್ಲ? ಹಿಂದಿನ ಮನೆಯವರಿಗೆ ಗೊತ್ತಿಲ್ವಲ್ಲ? ಮೇಲ್ಮಹಡಿಯಲ್ಲಿರುವವರಿಗೆ ಗೊತ್ತಿಲ್ವಲ್ಲ? ಮೇಲ್ಮಹಡಿ ಕೆಳಮಹಡಿಯಲ್ಲಿರುವವರಿಗೆ ಗೊತ್ತಿಲ್ವಲ್ಲ? ಹಾಗಾದರೆ ನೀವು ಕ್ರೈಸ್ತರು, ನಿಜವಾಗ್ಲೂ ಕ್ರೈಸ್ತರು. ಯಾಕೆ ನಿಮ್ಮ ನಂಬಿಕೆಯನ್ನು ಮುಚ್ಚಿಡ್ತಾ ಇದ್ದೀರಿ? ಕ್ರಿಸ್ತನಲ್ಲಿ ನಾನು ನಂಬಿಕೆ ಇಡ್ತಾ ಇದ್ದೇನೆ ಎಂದು ನೀವು ಹೇಳುವುದರಲ್ಲಿ ಯಾಕೆ ಭಯಪಡ್ತಾ ಇದ್ದೀರಿ? ಯೇಸು ಏನ್ ಹೇಳಿದ್ದಾರೆ ಗೊತ್ತಾ? ಭೂಲೋಕದಲ್ಲಿ ಮನುಷ್ಯರ ಮುಂದೆ ನನ್ನವನೆಂದು ಒಪ್ಪಿಕೊಳ್ಳುವುದರಲ್ಲಿ ನಾಚಿಕೆ ಪಡುವವನ ವಿಷಯದಲ್ಲಿ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರ ಮುಂದೆ ಅವನು ನನ್ನ ಮಗನು ಎಂದು ಹೇಳಿಕೊಳ್ಳುವುದಕ್ಕಾಗಿ ನಾನು ನಾಚಿಕೆ ಪಡ್ತೇನೆ. ಅಂದರೆ ಕೇಳಿ ಪ್ರಿಯರೇ, ಹಾಗಂತ ಡಬ್ಬ ಹಿಡ್ಕೊಂಡು ನಾನು ಕ್ರೈಸ್ತನು, ಓಹೋ ನಾನು ಕ್ರೈಸ್ತನು, ಓಹೋ ನನ್ನ ಮನೆಯಲ್ಲಿ ಯೇಸು ಇದ್ದಾರೆ, ಓಹೋ ಏನ್ ಕಡೆ ಅಡಿಗೆ ಮಾಡಿದೀಯಾ, ಸಾಯಿಸ್ಬಿಡ್ತೇನೆ ಇಲ್ಲವಾದ್ರೆ. ಇದು ಕ್ರೈಸ್ತತ್ವವು. ಒಂದು ಕಡೆ ಕ್ರೈಸ್ತನೆಂದು ಹೇಳಿಕೊಂಡು ಇನ್ನೊಂದು ಕಡೆ ಹೆಂಡತಿಗೆ ಸಾಯುವಷ್ಟು ಹೊಡೆಯುವನು ಕ್ರೈಸ್ತನು. ಒಂದು ಕಡೆ ಚರ್ಚಿಗೆ ಹೋಗ್ತೇವೆ ಅಂತ ಹೇಳಿಕೊಂಡು ಮನೆಯಲ್ಲಿ ಯಾವಾಗ ನೋಡಿದ್ರು ಕಿರ್ಚಾಡೋದು ಕೂಗಾಡೋದು ಮಾಡುವಂಥವರು ಕ್ರೈಸ್ತರಾಗಿದ್ದಾರೋ. ಎಷ್ಟು ನಾಚಿಕೆಗೇಡುತನ ಅಂಥವರು ಈ ದಿನ ನಮ್ಮ ಮಧ್ಯೆ ಇಲ್ಲವೋ? ಎಷ್ಟೋ ಭಕ್ತಿಯಿಂದ ಎಷ್ಟೋ ಚೆನ್ನಾಗಿ ಭಾನುವಾರ ಬಂದ ಕೂಡಲೇ ಚೆನ್ನಾಗಿ ರೆಡಿಯಾಗಿ ಬೈಬಲ್ ತೆಗೆದುಕೊಂಡು ಮುದ್ದಾದ ಗಿಳಿಗಳಂತೆ ಬೈಕ್ ಮೇಲೆ ಹತ್ತಿಕೊಂಡು ಕೂತ್ಕೊಳ್ಳುತ್ತಾರೆ. ಮನೆಗೆ ಬಂದ ನಂತರ ಹೇಳಿ ಏನ್ಮಾಡ್ತಾರೆ? ಮನೆಗೆ ಬಂದ್ಮೇಲೇನೋ ರಾಕ್ಷಸರಂತೆ ಬೈಕೊಳ್ತಾರೆ, ಹೊಡೆದಾಡ್ತಾರೆ, ಕಿರ್ಚಾಡ್ತಾರೆ, ಬೈದಾಡಿಕೊಳ್ತಾರೆ, ಮನೆಯನ್ನೆಲ್ಲ ಕಿತ್ತಿ ತಿಪ್ಪೆ ಮಾಡಿಬಿಡ್ತಾರೆ. ಭಾನುವಾರ ಬಂದ ಕೂಡಲೇ ಮತ್ತೆ ಕ್ರೈಸ್ತರಾಗ್ಬಿಡ್ತಾರೆ. ಇದೆಲ್ಲವನ್ನು ನೋಡಿದಂತಹ ನಿಮ್ಮ ಸುತ್ತಮುತ್ತಲಿರುವವರು ಏನ್ ಹೇಳ್ತಾರೆ ಹೇಳಿ? ಇವರು ಮೇಲಿಂದ ಕ್ರೈಸ್ತರಂತೆ. ಕ್ರೈಸ್ತರಂದ್ರೆ ಯಾರು ಹೇಳಿ? ಭಾನುವಾರ ಮಾತ್ರ ಭಕ್ತರಾಗಿ ಮಾರ್ಪಡುವವರು, ಆಮೇಲೆ ಸೋಮವಾರದಿಂದ ಇಷ್ಟಾನುಸಾರವಾಗಿ ಜೀವಿಸುವಂಥವರು ಎನ್ನುವಂತಹ ಪ್ರಯೋಜನವಿಲ್ಲದ ಸಾಕ್ಷಿ ಲೋಕಕ್ಕೆ ಕೊಡ್ತಿದ್ದೀರಲ್ಲವೇ? ಅದು ಸರಿಯಾದದ್ದಲ್ಲವೇ ಅಲ್ಲ. ಯೇಸು ನಿಮ್ಮ ಮನೆಯಲ್ಲಿರುವುದಾದರೆ ನಿಮ್ಮ ಸುತ್ತಮುತ್ತಲಿರುವವರೆಲ್ಲರಿಗೂ ಗೊತ್ತಾಗಬೇಕು ಅವರ ಕುಟುಂಬ ಎಷ್ಟು ಒಳ್ಳೆ ಕುಟುಂಬ ಎಂದು. ಎಷ್ಟು ಅನುರಾಗದಿಂದಿರ್ತಾರವರು, ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅವರು, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅವರು. ಆ ಮನೆಗೆ ಹೋದ್ರೆ ಎಷ್ಟು ಪ್ರಶಾಂತತೆ ಇರುತ್ತೆ. ಆ ಮನೆಯವರು ಹಾಡು ಹಾಕ್ತಾರೆ, ಆ ಹಾಡುಗಳು ಎಷ್ಟು ಚೆನ್ನಾಗಿರ್ತವೆ. ಸಹೋದರ ಸಹೋದರಿಯರೇ, ನಮ್ಮ ಮನೆಯೊಳಗೆ ಯೇಸು ಇದ್ದಾರೆ ಎಂಬುದಾಗಿ ನಮ್ಮ ಸುತ್ತಲೂ ಇರುವವರು ಸಾಕ್ಷಿ ಕೊಡುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಕೇಳ್ತಿದ್ದೇನೆ, ಎಷ್ಟು ಜನ ಧೈರ್ಯದಿಂದ ಹೇಳಬಲ್ಲಿರಿ ನಮ್ಮ ಮನೆಯಲ್ಲಿ ಯೇಸು ಇದ್ದಾರೆಂದು? ನಿಮ್ಮ ಮನೆಯಲ್ಲಿ ಯೇಸು ಇರಲಾರದಕ್ಕೆ ಕಾರಣ ಹೇಳನ್ನುತ್ತೀರಾ? 2 ಥಿಂಗ್ಸ್. ಈ ಹೃದಯದೊಳಗೆ ಯೇಸು ಇರುವಾಗಲೇ ನಿಮ್ಮ ಮನೆಯೊಳಗೆ ಯೇಸು ಇರ್ತಾರೆ. ಈ ಹೃದಯದೊಳಗೆ ಯೇಸು ಇರಲಾರದೆ ನಿಮ್ಮ ಮನೆಯೊಳಗೆ ಯೇಸು ಇರುವಂತಹ ಚಾನ್ಸ್ ಇಲ್ಲವೇ ಇಲ್ಲ. ಬಟ್ಟೆಯಲ್ಲಿ ಯೇಸು ಇದ್ದಾರೆ ಅಂದ್ಕೊಳ್ಳಿ, ಅಂದ್ರೆ ಅರ್ಥವೇನು? ಅಯ್ಯೋ, ಎಷ್ಟೋ ಚೆನ್ನಾಗಿ ಬಟ್ಟೆ ಧರಿಸೋದು. ಗುಡಿಯಲ್ಲಿ ಯೇಸು ಇರಬಹುದು, ನೀವು ಧರಿಸುವ ಬಟ್ಟೆಯಲ್ಲಿ ಕ್ರೈಸ್ತತ್ವ ತೋರಿಸಬಹುದು, ಮೇಲೆ ಶರಗ್ ಹಚ್ಕೊಳ್ಬಹುದು. ಆದರೆ ವಾಸ್ತವದಲ್ಲಿ ಯೇಸು ಇರಬೇಕಾದದ್ದು ಹೃದಯದೊಳಗೆ. ಇಲ್ಲಿರುವಾಗಲೇ ಮನೆಯೊಳಗೆ ಯೇಸು ಇರುತ್ತಾರೆ. ನಿಮ್ಮ ಮನೆಯಲ್ಲಿ ಯೇಸು ಇದ್ದಾರೆ ಅಂದ್ಕೊಳ್ಳಿ, ಖಂಡಿತವಾಗಿಯೂ ನಿಮ್ಮ ಸುತ್ತಲಿರುವವರಿಗೂ ಅರ್ಥವಾಗ್ತದೆ ಏನೆಂದು? ಅವರು ದೇವರನ್ನು ನಂಬಿದವರಾಗಿದ್ದಾರೆಂದು. ಯಾಕೆಂದರೆ ನಿಮ್ಮ ಮನೆಯೊಳಗಿಂದ ಸಿನಿಮಾ ಹಾಡುಗಳು ಹೊರಗೆ ಕೇಳಿಸಲ್ಲ. ನಿಮ್ಮ ಮನೆಯೊಳಗಿಂದ ಸಿನಿಮಾ ಶಬ್ದಗಳು ಹೊರಗೆ ಕೇಳಿಸಲ್ಲ. ನಿಮ್ಮ ಮನೆಯೊಳಗಿಂದ ಡಿಸ್ಕೋ ಹಾಡುಗಳು ಹೊರಗೆ ಬರಲ್ಲ. ನಿಮ್ಮ ಮನೆಯೊಳಗಿಂದ ಕಿರ್ಚಿ ಕೂಗಾಡೋದು ಕೇಳಿಸಲ್ಲ. ಅದೇ ಒಂದು ನಿದರ್ಶನ ಸುತ್ತಲಿರುವವರಿಗೆ, ಒಂದು ನಿದರ್ಶನ. ಅಕ್ಕ ಬನ್ನಿ ಒಂದು ಒಳ್ಳೆ ಸಿನಿಮಾ ನೋಡೋಣ. ಇಲ್ಲ ಸಿಸ್ಟರ್, ನಾನು ಸಿನಿಮಾ ನೋಡಲ್ಲ. ಎದುರು ಮನೆಯವ್ರಿಗೆ ಹೇಳ್ತಾರೆ, ಇಲ್ಲಕ್ಕ ಅವರು ಸಿನಿಮಾ ನೋಡೋದಿಲ್ವಲ್ಲ, ಯಾಕೆಂದರೆ ಅವರು ದೇವರನ್ನು ನಂಬಿದವರಾಗಿದ್ದಾರೆ. ಈ ಮಾತು ಒಂದು ಕಾಲದಲ್ಲಿ ಬಹಳ ಬಳಸುತ್ತಾ ಇದ್ರು. ನಿಮಗೆ ಗೊತ್ತಾ? ಸಿನಿಮಾಕ್ ಬಾ ಅಂದ್ರೆ ಅವ್ರು ಸಿನಿಮಾಕ್ ಬರಲ್ಲಕ್ಕ, ಯಾಕೆಂದ್ರೆ ಅವರು ದೇವರನ್ನು ನಂಬಿದಾರಲ್ಲವೇ ಎಂಬ ಈ ಮಾತು ಹೇಳ್ತಾ ಇದ್ರು. ಈ ದಿನ ಆ ಮಾತು ಹೇಳ್ತಾ ಇದ್ದಾರೋ? ದೇವರನ್ನು ನಂಬಿದಾರಲ್ಲವೇ ಅದನ್ನು ಅವ್ರು ಮಾಡಲ್ಲ. ದೇವರನ್ನು ನಂಬಿದಾರಲ್ಲವೇ ಅವರಲ್ಲಿಗೆ ಬರಲ್ಲ. ದೇವರನ್ನು ನಂಬಿದಾರಲ್ಲವೇ ಅವರೇ ಕ್ರೈಸ್ತರ ಅಲ್ಲದವರೇ ನಮಗೆ ನೋಡಿ ಹೇಳ್ತಾ ಇದ್ರು ಏನೆಂದು? ದೇವರನ್ನು ನಂಬಿದ್ದಾರೆ ಅವರು, ಅದಕ್ಕೆ ಆ ರೀತಿ ಮಾಡಲ್ಲವೆಂದು. ಸಹೋದರ ಸಹೋದರಿಯರೇ, ಈ ದಿನ ಮತ್ತೆ ಅದೇ ಮಾತು ಹೇಳಬೇಕು. ಏನೆಂದು? ಇವರು ದೇವರನ್ನು ನಂಬಿದ್ದಾರೆ ಎಂದು ನಿಮ್ಮನ್ನು ನೋಡಿ ಹೇಳಬೇಕು. ಆ ದಿನ ಯೇಸು ಆ ಮನೆಯಲ್ಲಿ ಇದ್ರು ಪ್ರಿಯರೇ. ಊರಿಗೆಲ್ಲ ಗೊತ್ತಾಯ್ತು ಪ್ರಿಯರೇ ಏನೆಂದು? ಆ ಮನೆಯಲ್ಲಿ ಯೇಸು ಇದ್ದಾರೆಂದು.
ಆದರೆ ಈ ದಿನ ನಮ್ಮ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನಾವು ಕ್ರೈಸ್ತರೆಂದು ಯಾರಿಗೂ ಗೊತ್ತಿಲ್ಲ. ಆದರೆ ಮನೆ ಮೇಲೆ ಯಾವಾಗ ಸ್ಟಾರ್ ಹಾಕ್ತೇವೋ ಆವಾಗ ಗೊತ್ತಾಗ್ತದೆ, ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ. ಆಹಾಹಾ, ಆವಾಗ ಗೊತ್ತಾಯ್ತು ಏನೆಂದು? ನಾವು ಕ್ರೈಸ್ತರಾಗಿದ್ದೇವೆ ಎಂದು. ನಾವು ಸ್ಟಾರ್ ಇಟ್ಟ ಹೊರತು ಗೊತ್ತಾಗ್ಲಿಲ್ಲ. ಮತ್ತೆ ನಿಮ್ಮ ಮಾತಿನ ವಿಧಾನ ಹೇಗಿತ್ತು? ನೀವು ಮಾತಾಡುವ ವಿಧಾನದಿಂದ ಗೊತ್ತಾಗ್ಲಿಲ್ಲ, ನಿಮ್ಮ ಪ್ರವರ್ತನೆಯಿಂದ ಗೊತ್ತಾಗ್ಲಿಲ್ಲ, ನಿಮ್ಮ ವೇಷ ಭಾಷೆಯಿಂದ ಗೊತ್ತಾಗ್ಲಿಲ್ಲ, ನಿಮ್ಮ ನಂಬಿಕೆಯಿಂದ ಗೊತ್ತಾಗ್ಲಿಲ್ಲ. ಯಾರಿಗೂ ಗೊತ್ತಾಗ್ಲಿಲ್ಲ ನೀವು ಕ್ರೈಸ್ತರಾಗಿದ್ದೀರೆಂದು. ಮತ್ತೆ ಏನಿಟ್ರೆ ಗೊತ್ತಾಯ್ತು ಅವರಿಗೆ? ಸ್ಟಾರ್ ಇಟ್ಟಾಗ ಗೊತ್ತಾಯ್ತು ಅದು ಕ್ರೈಸ್ತತ್ವ ಅಲ್ವೇ ಅಲ್ಲ. ಸ್ಟಾರ್ ಅಲ್ಲ ಪ್ರಿಯರೇ ನೀವು ಕ್ರೈಸ್ತರಾಗಿದ್ದೀರೆಂದು ನಿರೂಪಿಸಬೇಕಾದದ್ದು, ಆದರೆ ಆ ನಕ್ಷತ್ರಕ್ಕೆ ಆಧಾರವಾಗಿರುವ ಕ್ರಿಸ್ತನು ಪ್ರಿಯರೇ ನೀವು ಕ್ರೈಸ್ತರಾಗಿದ್ದೀರೆಂದು ಲೋಕಕ್ಕೆ ತಿಳಿಸುವುದಕ್ಕೆ ಆಧಾರ. ಹಾಗಾಗಿ ಕ್ರೈಸ್ತಿಯ ಸಮಾಜವೇ, ನಿಮ್ಮ ಮನೆಯಲ್ಲಿ ಯೇಸು ಇರುವುದನ್ನು 4 ಜನ ಗುರುತಿಸಬೇಕು. ನಿಮ್ಮ ಹೃದಯದಲ್ಲಿ ಯೇಸು ಇರುವುದನ್ನು ಸುತ್ತಲಿರುವವರು ಗುರುತಿಸಬೇಕು. ಅಂತಹ ಜೀವಿತ ಜೀವಿಸುವುದೇ ಅದ್ಭುತ. ಪ್ರಿಯ ಸಹೋದರ ಸಹೋದರಿಯರೇ, ಬೇಡಿಕೊಳ್ಳೋಣ. ಬಹುಶಃ ಈ ದಿನವೇ ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದೊಳಗೆ, ನಿಮ್ಮ ಮನೆಯೊಳಗೆ ಯೇಸು ಇಲ್ಲದಿದ್ದರೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಸನ್ನಿಧಿಗೆ ಬಂದ ಪ್ರತಿಯೊಬ್ಬರನ್ನು ತಮ್ಮ ಜೀವಿತ ನಿಮಗೆ ಸಮರ್ಪಿಸಿಕೊಡುತ್ತಿರುವ ಪ್ರತಿ ಸಹೋದರಿಯನ್ನು, ಸಹೋದರನನ್ನು ಯೇಸುವೇ ಒಮ್ಮೆ ದೃಷ್ಟಿಸಿ ನೋಡಿರಿ. ಈ ದಿನ ನಿಮ್ಮ ಹೃದಯದೊಳಗೆ ಯೇಸು ಇರುವುದಾದರೆ ನಿಮ್ಮ ಮನೆಯಲ್ಲಿಯೂ ಕೂಡ ಯೇಸು ಇರುತ್ತಾರೆ. ಒಂದು ವೇಳೆ ಈ ದಿನ ನಿಮ್ಮ ಮನೆಯೊಳಗೆ ಯೇಸು ಇಲ್ಲದಿದ್ದರೆ ಬೇಡಿಕೊಳ್ಳಿರಿ, ಬೇಡಿಕೊಳ್ಳಿರಿ, ಬೇಡಿಕೊಳ್ಳಿರಿ. ಯೇಸುವೇ, ನನ್ನೊಂದಿಗೆ ನನ್ನ ಮನೆಯೊಳಗೂ ಕೂಡ ಬನ್ನಿರಿ ಯೇಸುವೇ. ನಮ್ಮ ಮನೆಯಲ್ಲಿ ನೀವಿಲ್ಲದಿದ್ದರೆ ಏನ್ ಪ್ರಯೋಜನ? ಯೇಸುವೇ, ಆ ದಿನ ಪೇತ್ರನ ಮನೆಯಲ್ಲಿ ನೀವಿದ್ದಿದ್ದಕ್ಕೆ ಸುತ್ತಲಿರುವ ಎಲ್ಲರಿಗೂ ಗೊತ್ತಾಯ್ತು. ಅಂತಹ ಮನೆಯನ್ನಾಗಿ ನಮ್ಮ ಮನೆಯನ್ನು ಮಾರ್ಪಡಿಸಿರಿ. ಕ್ರಿಸ್ತನು ಇರುವ ಮನೆಯೂ, ದೇವರು ನಿವಾಸಿಸುವ ಮನೆಯೂ ಎಂದು ಕರೆಯಲ್ಪಡುವ ಮನೆ ನಮ್ಮ ಮನೆಯಾಗಿರಬೇಕು ದೇವರೇ. ನಮ್ಮ ಮನೆಯಲ್ಲಿ ಪ್ರೀತಿ ಇರಬೇಕು, ನಮ್ಮ ಮನೆಯಲ್ಲಿ ಸಂತೋಷ ಇರಬೇಕು, ನಮ್ಮ ಮನೆಯಲ್ಲಿ ಸಮಾಧಾನ ಇರಬೇಕು, ನಮ್ಮ ಮನೆಯಲ್ಲಿ ನಿಮ್ಮ ಪ್ರಸನ್ನತೆ ಇರಬೇಕು, ನಿಮ್ಮ ಪ್ರಶಾಂತತೆ ಇರಬೇಕು, ನಿಮ್ಮ ಆರೋಗ್ಯ ಇರಬೇಕು, ನಿಮ್ಮ ಆನಂದ ಇರಬೇಕು, ಆರ್ಥಿಕವಾದ ಸ್ಥಿರತೆ ಇರಬೇಕು. ಎಲ್ಲವನ್ನೂ ಒದಗಿಸುತ್ತೀರಿ ದೇವರೇ ನೀವು ನಮ್ಮ ಮನೆಯಲ್ಲಿರುವುದಾದರೆ. ಯೇಸುವೇ, ಈ ದಿನ ನಮ್ಮೊಂದಿಗೆ ನೀವು ನಮ್ಮ ಮನೆಗೆ ಬನ್ನಿರಿ. ನಮ್ಮ ಮನೆಯೊಳಗೆ ಪ್ರವೇಶಿಸಿರಿ. ಗಂಡನ ಹೃದಯದೊಳಗೆ ಪ್ರವೇಶಿಸಿರಿ, ಹೆಂಡತಿಯ ಹೃದಯದೊಳಗೆ ಪ್ರವೇಶಿಸಿರಿ, ಮಕ್ಕಳ ಹೃದಯದೊಳಗೆ ಪ್ರವೇಶಿಸಿರಿ. ನಮ್ಮ ಕುಟುಂಬದ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ಒಂದು ಅದ್ಭುತ ಕಾರ್ಯ ಮಾಡಿರಿ. ನಮ್ಮ ಕಷ್ಟ ನಿಮಗೆ ಗೊತ್ತಲ್ಲವೋ? ಗತಕಾಲದಲ್ಲಿ ಅದ್ಭುತ ಮಾಡಿದಿರಲ್ಲವೋ? ಎಷ್ಟೋ ಅದ್ಭುತಗಳನ್ನು ಮಾಡಿದಿರಲ್ಲವೋ? ಈ ದಿನವೂ ಮಾಡುತ್ತೀರಲ್ಲವೋ? ನಾಳೆಯೂ ಮಾಡುತ್ತೀರಲ್ಲವೋ? ಅದಕ್ಕಾಗಿ ನಿಮಗೆ ವಂದನೆಗಳನ್ನು, ಸ್ತುತಿಗಳನ್ನು, ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಮಾಡಿದ ಅದ್ಭುತಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು, ಮಾಡ್ಲಿಕ್ಕಿರುವ ಅದ್ಭುತ ಕಾರ್ಯಗಳಿಗಾಗಿ ನಿಮಗೆ ಮಹಿಮೆ, ಘನತೆ, ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.